ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಅರಬ್ಬಿ ಸಮುದ್ರದ ಅಲೆಗಳು ಪುರಾತನ ರಹಸ್ಯಗಳನ್ನು ಪಿಸುಗುಟ್ಟುವ ಮಡಿಲಲ್ಲಿ ಪವಿತ್ರ ಕ್ಷೇತ್ರವಾದ ಗೋಕರ್ಣವಿದೆ. ಪುರಾಣ ಮತ್ತು ಭಕ್ತಿ ಎರಡು ಸಂಗಮಿಸುವ ಭೂಮಿ ಇದು. ಈ ಪುಣ್ಯಕ್ಷೇತ್ರದ ಹೃದಯ ಭಾಗದಲ್ಲಿ ಮಹಾಬಲೇಶ್ವರನ ಶಕ್ತಿಶಾಲಿ ದೇವಾಲಯವಿದೆ. ಇಲ್ಲಿ ಶಿವನ ಆತ್ಮಲಿಂಗವಿದೆ ಎಂದು ನಂಬಲಾಗಿದೆ. ಸ್ವತಃ ಪರಶಿವನ ಆತ್ಮವೇ ಈ ಲಿಂಗದಲ್ಲಿದೆ ಎಂಬುದು ಪ್ರತೀತಿ. ಆದರೆ ಈ ಪವಿತ್ರ ಲಿಂಗ ಇಲ್ಲಿಗೆ ಬಂದಿದ್ದು ಹೇಗೆ? ಈ ಕಥೆ ಪ್ರಾರಂಭವಾಗುವುದು ಶಿವನ ಅತ್ಯಂತ ಶಕ್ತಿಶಾಲಿ ಮತ್ತು ವಿವಾದಾತ್ಮಕ ಭಕ್ತರಲ್ಲಿ ಒಬ್ಬನಿಂದ. ಅವನೇ ಲಂಕೆಯ ಮಹಾನ್ ರಾಜ ರಾವಣ. ಲೋಕಭಯಂಕರನಾಗಿದ್ದರು. ರಾವಣನು ಶಿವನ ಪರಮ ಭಕ್ತರಲ್ಲಿ ಒಬ್ಬನಾಗಿದ್ದನು. ಅಪ್ರತಿಮ ಶಕ್ತಿಯನ್ನು ಪಡೆಯಲೇಬೇಕೆಂದು ನಿರ್ಧರಿಸಿದ ರಾವಣನು ಹಿಮಾಲಯದಲ್ಲಿ ಘೋರ ತಪಸ್ಸನ್ನು ಪ್ರಾರಂಭಿಸಿದನು. ವರ್ಷಗಳು ಉರುಳಿದವು. ಪುರಾಣಗಳ ಪ್ರಕಾರ ಶಿವನನ್ನು ಮೆಚ್ಚಿಸಲು ರಾವಣನು ತನ್ನ ತಲೆಗಳನ್ನೇ ಒಂದೊಂದಾಗಿ ಅರ್ಪಿಸಿದನು. ಅವನ ಈ ಪರಮ ಭಕ್ತಿಗೆ ಮೆಚ್ಚಿದ ಶಿವನು ಅಂತಿಮವಾಗಿ ಅವನ ಮುಂದೆ ಪ್ರತ್ಯಕ್ಷನಾದನು. ರಾವಣನ ಭಕ್ತಿಗೆ ಪ್ರಸನ್ನನಾದ ಶಿವನು ಅವನಿಗೆ ಒಂದು ದಿವ್ಯವರವನ್ನು ನೀಡಿದನು. ಅದೇ ಶಿವನ ಪವಿತ್ರ ಆತ್ಮಲಿಂಗ. ಈ ಲಿಂಗವು ಊಹಿಸಲು ಅಸಾಧ್ಯವಾದ ಶಕ್ತಿಯನ್ನು ಹೊಂದಿತ್ತು. ಅದನ್ನು ಎಲ್ಲಿ ಸ್ಥಾಪಿಸಲಾಗುತ್ತದೆಯೋ ಆ ಭೂಮಿಯು ಕೈಲಾಸ ಪರ್ವತದಷ್ಟೇ ಶಕ್ತಿಶಾಲಿಯಾಗುತ್ತಿತ್ತು. ಆದರೆ ಶಿವನು ರಾವಣನಿಗೆ ಒಂದು ಪ್ರಮುಖ ನಿಯಮವನ್ನು ವಿಧಿಸಿ ಎಚ್ಚರಿಸಿದನು. ಲಂಕೆಯನ್ನು ತಲುಪುವ ಮೊದಲು ಈ ಆತ್ಮಲಿಂಗವು ಎಂದಿಗೂ ನೆಲವನ್ನು ಮುಟ್ಟಬಾರದು. ಒಂದು ವೇಳೆ ಅದು ನೆಲಕ್ಕೆ ತಗುಲಿದರೆ ಅದು ಶಾಶ್ವತವಾಗಿ ಅಲ್ಲೇ ಉಳಿದುಬಿಡುತ್ತದೆ. ರಾವಣನು ಅದನ್ನು ರಕ್ಷಿಸುವುದಾಗಿ ಮಾತು ಕೊಟ್ಟನು ಮತ್ತು ಅಲ್ಲಿಂದ ಲಂಕೆಯತ್ತ ತನ್ನ ಪ್ರಯಾಣವನ್ನು ಬೆಳೆಸಿದನು. ದೇವತೆಗಳಿಗೆ ಶೀಘ್ರದಲ್ಲೇ ಆಪತ್ತಿನ ಅರಿವಾಯಿತು. ರಾವಣನು ಲಂಕೆಯಲ್ಲಿ ಆತ್ಮಲಿಂಗವನ್ನು ಪ್ರತಿಷ್ಠಾಪಿಸುವಲ್ಲಿ ಯಶಸ್ವಿಯಾದರೆ ಅವನು ಅಜೇಯನಾಗುತ್ತಿದ್ದನು. ಬ್ರಹ್ಮಾಂಡದ ಸಮತೋಲನವು ನಾಶವಾಗುತ್ತಿತ್ತು. ಹಾಗಾಗಿ ದೇವತೆಗಳು ವಿಘ್ನ ನಿವಾರಕನಾದ ಚತುರ ಗಣೇಶನ ಮೊರೆ ಹೋದರು. ಗಣೇಶನೊಬ್ಬನೇ ರಾವಣನನ್ನು ತಡೆಯಬಲ್ಲವನಾಗಿದ್ದನು. ರಾವಣನು ಗೋಕರ್ಣದ ಕಡಲ ತೀರವನ್ನು ಸಮೀಪಿಸುತ್ತಿದ್ದಂತೆ ಸೂರ್ಯನು ಮುಳುಗಲು ಪ್ರಾರಂಭಿಸಿದನು. ಅದು ಅವನ ಸಂಧ್ಯಾ ವಂದನೆಯ ಸಮಯವಾಗಿತ್ತು. ಆದರೆ ರಾವಣನು ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವಂತಿರಲಿಲ್ಲ. ಅಷ್ಟರಲ್ಲೇ ಅವನಿಗೆ ಹತ್ತಿರದಲ್ಲೊಬ್ಬ ಬಾಲಕ ಕಾಣಿಸಿದನು. ಆ ಬಾಲಕನು ಸಾಕ್ಷಾತ್ ವೇಷ ಬದಲಿಸಿದ ಗಣೇಶನೇ ಆಗಿದ್ದನು. ತಾನು ಪ್ರಾರ್ಥನೆ ಮುಗಿಸಿ ಬರುವವರೆಗೆ ಲಿಂಗವನ್ನು ಹಿಡಿದುಕೊಳ್ಳುವಂತೆ ರಾವಣನು ಬಾಲಕನನ್ನು ಕೇಳಿಕೊಂಡನು. ಬಾಲಕನು ಅದಕ್ಕೆ ಒಪ್ಪಿದನು. ಆದರೆ ಒಂದು ಷರತ್ತಿನೊಂದಿಗೆ. ತಾನು ರಾವಣನನ್ನು 3 ಬಾರಿ ಕರೆಯುವುದಾಗಿ ಹೇಳಿದನು. ಒಂದೊಮ್ಮೆ ರಾವಣನು ಬಾರದೇ ಇದ್ದರೆ ತಾನು ಲಿಂಗವನ್ನು ನೆಲದ ಮೇಲೆ ಇಡುವುದಾಗಿ ತಿಳಿಸಿದನು. ರಾವಣನು ಅದಕ್ಕೆ ಒಪ್ಪಿ ತನ್ನ ವಿಧಿವಿಧಾನಗಳಿಗಾಗಿ ಧಾವಿಸಿದನು. ಕೆಲವೇ ಕ್ಷಣಗಳ ನಂತರ ಬಾಲಕನು ಕೂಗಿದನು. ಒಮ್ಮೆ, 2 ಬಾರಿ, 3 ಬಾರಿ. ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಅವನು ಮೃದುವಾಗಿ ಆತ್ಮಲಿಂಗವನ್ನು ಭೂಮಿಯ ಮೇಲೆ ಇರಿಸಿದನು. ರಾವಣ ಓಡೋಡಿ ಬಂದ. ಆದರೆ ಅಷ್ಟರಲ್ಲಾಗಲೇ ಲಿಂಗವು ನೆಲದ ಮೇಲಿತ್ತು. ಕೋಪೋದ್ರಿಕ್ತನಾದ ಅವನು ತನ್ನೆಲ್ಲಾ ಶಕ್ತಿಯನ್ನು ಹಾಕಿ ಅದನ್ನು ಎತ್ತಲು ಪ್ರಯತ್ನಿಸಿದ. ಆದರೆ ಆ ದಿವ್ಯಲಿಂಗವು ಕದಲಲೇ ಇಲ್ಲ. ಅವನು ಎಷ್ಟು ಬಲವಾಗಿ ಎಳೆದನೆಂದರೆ ಆ ಪವಿತ್ರ ಶಕ್ತಿಯ ತುಣುಕುಗಳು ಆ ಪ್ರದೇಶದಾದ್ಯಂತ ಚಲ್ಲಾಪಿಲ್ಲಿಯಾದವು. ಆದರೂ ಸಹ ಮುಖ್ಯ ಆತ್ಮಲಿಂಗವು ಮಾತ್ರ ಅಲ್ಲೇ ಗಟ್ಟಿಯಾಗಿ ಬೇರೂರಿತ್ತು. ಸೋಲೊಪ್ಪಿಕೊಂಡ ರಾವಣನಿಗೆ ಅಂತಿಮವಾಗಿ ದೇವತೆಗಳು ತನಗಿಂತ ಚಾಣಾಕ್ಷತನ ಮೆರೆದಿದ್ದಾರೆ ಎಂಬುದು ಅರಿವಾಯಿತು. ಆತ್ಮಲಿಂಗವು ಪ್ರತಿಷ್ಠಾಪನೆಯಾದ ಆ ಸ್ಥಳವು ಶಿವಾರಾಧನೆಯ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಯಿತು. ಹೀಗೆ ಸ್ಥಾಪಿತವಾಯಿತು ಆ ಪುಣ್ಯಕ್ಷೇತ್ರ ಮಹಾಬಲೇಶ್ವರ ದೇವಸ್ಥಾನ. ಇಂದಿಗೂ ಸಹ ಆತ್ಮಲಿಂಗವು ದೇವಸ್ಥಾನದ ಆಳದಲ್ಲಿ ಹೂತು ಹೋಗಿದೆ ಎಂದು ಭಕ್ತರು ನಂಬುತ್ತಾರೆ. ಅದು ದೈವಿಕ ಶಕ್ತಿಯನ್ನು ಹೊರಸೂಸುತ್ತಾ ಅಲ್ಲಿಯೇ ನೆಲೆಸಿದೆ. ಜಗತ್ತಿನಾದ್ಯಂತದ ಯಾತ್ರಿಕರು ಶಿವನ ಆಶೀರ್ವಾದ ಪಡೆಯಲು ಇಲ್ಲಿಗೆ ಬರುತ್ತಾರೆ. ಗೋಕರ್ಣದ ಈ ಪೌರಾಣಿಕ ಕಥೆಯು ನಮಗೆ ನೆನಪಿಸುವುದೇನೆಂದರೆ ಅಪ್ರತಿಮ ಶಕ್ತಿಯು ದೈವಿ ಬುದ್ಧಿವಂತಿಕೆಯ ಮುಂದೆ ತಲೆಬಾಗಲೇಬೇಕು. ಮತ್ತು ಕೆಲವೊಮ್ಮೆ ವಿಶ್ವವು ತನ್ನನ್ನು ತಾನು ಅತ್ಯಂತ ಅನಿರೀಕ್ಷಿತ ರೂಪದ ಮೂಲಕ ರಕ್ಷಿಸಿಕೊಳ್ಳುತ್ತದೆ. ಒಬ್ಬ ಪುಟ್ಟ ಬಾಲಕ. ಅವನು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಗಣೇಶ.